ಅಮ್ಮ ಮನೆ ಹತ್ರ ಆಯ್ತಲ್ವಾ, ಸರಿ ಒಂದು ವಾರಕ್ಕಂತ ಹೋಗಿದ್ದೆ, ಮತ್ತೆ ಮಿಡ್ಲಲ್ಲಿ ವಾಪಸ್ ಬಂದಿದ್ದೀನಿ. ಹತ್ರ ಇದ್ರೆ ಇದೊಂದು, ಯಾಕಂದ್ರೆ ಹಂಗೆ ಮನೆ ಬಿಟ್ಟು ಹೋಗ್ಬಿಟ್ರೆ ಏನು ಕ್ಲೀನಿಂಗ್ ಎಲ್ಲ ಮಾಡೋಣ ಏನಾಗಿದೆಯೋ ಏನು ಅಂತ. ಸೊ ಅದೇ ಕಡೆ ಇತ್ತು. ಸೊ ಬಂದು ಮತ್ತೆ ಎಲ್ಲ ಕ್ಲೀನಿಂಗ್ ಮಾಡಿ ಮತ್ತೆ ರಿಟರ್ನ್ ಮನೆ ಕಡೆ ಹೋಗ್ತಾ ಇದ್ದೆ. ಸೊ ಇದೊಂದು ಬ್ಯಾಗ್ನ ಯಾವಾಗಲೂ ಕ್ಯಾರಿ ಮಾಡ್ತೀನಿ. ಅದರಲ್ಲಿ ಐಪ್ಯಾಡ್ ಮತ್ತು ಚಾರ್ಜ್, ಬ್ಯಾಕಪ್ ಏನೇನು ಬೇಕು, ಟ್ರೈಪೋಡ್, ನಂದು ಎಡಿಟಿಂಗಿಗೆ ಏನೇನು ಬೇಕು ವರ್ಕ್ ರಿಲೇಟೆಡ್ ಎಲ್ಲ ಅದರಲ್ಲಿ ಇಟ್ಕೊಬಿಟ್ಟಿರ್ತೀನಿ. ಸೊ ಇನ್ನು ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಓಡ್ತಾ ಇದ್ವಿ. ಇನ್ನು ಬೆಳಿಗ್ಗೆ ದೋಸೆ ಹಾಕ್ಕೊಂಡಿದ್ದೆ ನಾನು, ಎಲ್ಲ ಥರ ಮೂಂಗ್ ದಾಲು ಮತ್ತು ಅದು ಇದೆಲ್ಲ ಹಾಕಿ. ಕಿರಣ್ಗೆ ಈ ಥರ ಎಲ್ಲ ಮಾಡಿದರೆ ಇಷ್ಟನೇ ಆಗೋದಿಲ್ಲ. ಸರಿ ಹೆಂಗಿದ್ರು ಮೂಂಗ್ ದಾಲ್ ನೆಲೆಸ್ಬಿಟ್ಟಿದ್ನಲ್ಲ ಅಂದ್ಬಿಟ್ಟು ನಾನು ಮತ್ತು ಯಾನ ತಿನ್ಕೊಂಡ್ವಿ. ಸೊ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಯಿತು, ಓಡ್ತಾ ಇದ್ವಿ. ಹಾಗೆ ಇಲ್ಲಿ ನಮ್ಮದು ಕಿಚನಲ್ಲಿ ಒಂದು ಸ್ವಲ್ಪ ಜಾಗ ಖಾಲಿನೇ ಇತ್ತು. ಸೊ ನಮ್ಮ ಮೊದಲೇ ಐಡಿಯಾ ಏನಾದರೂ ಮೊದಲೇ ಬಂದಿದ್ರೆ ಇಲ್ಲೇನಾದರೂ ಸ್ವಲ್ಪ ಯುಟಿಲೈಸ್ ಮಾಡ್ಬೋದಿತ್ತು, ಪ್ಯಾಂಟ್ರಿ ಥರ ಏನಾದರೂ ಮಾಡಿಸ್ಬೋದಿತ್ತು. ಆಲ್ರೆಡಿ ನಾವು ಸಪ್ರೇಟಾಗಿ ಪ್ಯಾಂಟ್ರಿ ಮಾಡಿಸಿದ್ದೀವಿ ಇಲ್ಲಿ. ಸೊ ಅಲ್ಲಿ ಕೂಡ ಎಲ್ಲ ಏನೇನು ಬೇಕು ಡೈಲಿ ಯೂಸಸ್ ಎಲ್ಲ ಈ ಥರ ಇಟ್ಕೊಂಡಿದ್ದೀವಿ. ಬಟ್ ಇದು ಸುಮ್ಮನೆ ವೇಸ್ಟ್ ಇದೆಯಲ್ಲ, ಏನಾದರೂ ಯುಟಿಲೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಬರುತ್ತೆ ಅಂತ. ಅಕ್ಕಿ ಯಾನಾಗಂತೂ ಅಡುಗೆ ಮನೆ ಐಟಮ್ಸ್ ಆಲ್ಮೋಸ್ಟ್ ಏನೇನಿದೆ ಎಲ್ಲ ಗೊತ್ತಾಗುತ್ತೆ. ಎಲ್ಲೆಲ್ಲಿ ಅಕ್ಕಿ ಇಟ್ಟು ಎಲ್ಲ ಹೇಳ್ತಾ ಇದ್ಲು. ಆನಿಯನ್ ಕೊಡು ಅಂದರೆ ಆನಿಯನ್ ಗೊತ್ತು, ಟೊಮೆಟೊ ಎಲ್ಲಿದೆ ಎಲ್ಲ ಗೊತ್ತು, ತರಕಾರಿ ಆಲ್ಮೋಸ್ಟ್ ಎಲ್ಲ ಗೊತ್ತಿದೆ. ನನಗೆ ಒಂದೊಂದ್ಸರಿ ಹೆಂಗಪ್ಪ ಕಲ್ತ್ಬಿಟ್ಟಿದ್ದಾಳೆ ಇದೆಲ್ಲ ಅಂತ ಅನಿಸ್ತಾ ಇರುತ್ತೆ. ಸೊ ಅಲ್ಲಿದ್ದ ಮತ್ತೆ ಆಟೋ ಬುಕ್ ಮಾಡಿಕೊಂಡು ಅಮ್ಮ ಮನೆ ಕಡೆ ಬಂದೆ. ಬರೋಷ್ಟಿಗೆ ಅಮ್ಮ ಆಲ್ರೆಡಿ ಪಾಪಗೆ ಮಸಾಜ್ ಎಲ್ಲ ಮಾಡಿ ಎಲ್ಲ ಸ್ನಾನ ಎಲ್ಲ ಮಾಡಿಸ್ತಾ ಇದ್ರು. ಸೊ ಕಾಯ್ತಾ ಇರ್ತಾಳೆ ಅವಳು ಮಸಾಜ್ ಮಾಡೋ ಟೈಮಲ್ಲಿ ಮುಂದೆ ಕುತ್ಕೊಂಡು ನೋಡೋದು. ಸ್ನಾನ ಮಾಡಿಸ್ಬೇಕಾದ್ರೆ ನಾನು ಅಡ್ಡ ಹೋಗೋದು, ನಾನು ಹಾಕ್ತೀನಿ ಹೆಂಗೆ ಅಂತ. ಸೊ ಇನ್ನು ಸಿರಿಗೆ ಅಂದ್ಬಿಟ್ಟು ಡ್ರೈ ಫ್ರೂಟ್ಸ್ ಪೌಡ್ರ್ ಮಾಡಿತ್ತಲ್ಲ, ಅದಕ್ಕೆ ತುಪ್ಪ ಹಾಕಿ ಎಲ್ಲ ಕೊಟ್ಟಿದ್ದೆ. ಹಾಗೆ ಯಾವುದೋ ಒಂದು ಪಾರ್ಸಲ್ ಬಂತು ಅಂತ ಇಟ್ಕೊಂಡ್ಬಿಟ್ಲು. ಈಗ ಗೊತ್ತಲ್ಲ ನನಗೆ ಪಾರ್ಸಲ್ ಬಂದರೆ ಓಪನ್ ಮಾಡೋವರೆಗೂ ಬಿಡಲ್ಲ. ನಮ್ಮ ತಮ್ಮಗೆ ಆಫೀಸ್ ಕಡೆಯಿಂದ ಏನೋ ಕಳಿಸಿದ್ರು. ಸೊ ಹಾಗೆ ಸಿರಿ ಮತ್ತು ಒಂದಿಷ್ಟು ಸಾಕ್ಸ್ ಮತ್ತು ಮಿಟನ್ಸ್ ಎಲ್ಲ ಆರ್ಡ್ರ್ ಮಾಡಿದ್ದು. ಇವು ಮಕ್ಕಳು ಹುಟ್ಟಿದಾಗ ತುಂಬ ನೇಲ್ಸ್ ಎಷ್ಟು ಶಾರ್ಪ್ ಇರುತ್ತಲ್ಲ, ಮಿಟನ್ಸ್ ಇಲ್ಲ ಅಂದರೆ ತುಂಬಾ ಕಷ್ಟ ಆಗಿಬಿಡುತ್ತೆ. ಇನ್ನು ಈ ಕಷ್ಟಪಟ್ಟು ಮಗುನ ಮಲ್ಸೋದಿದೆಯಲ್ಲ, ಅದೊಂದು ದೊಡ್ಡ ಟಾಸ್ಕ್ ಆಗಿರುತ್ತೆ. ಸೈಲೆಂಟಾಗಿ ಎದ್ದು ಬರೋಷ್ಟಿಗೆ ಎದ್ಬಿಟ್ಟಿರ್ತವೆ ಆ ಥರ. ಸೊ ಆರಾಮಾಗಿ ಮಲಸಿ ಬಂದರೆ ಅದೊಂಥರ ಖುಷಿನೇ ಬೇರೆ. ಸೊ ಹಾಗೆ ಪಾರ್ಸಲ್ ಎಲ್ಲ ಓಪನ್ ಮಾಡಿದ್ಲು. ಟ್ರಾವೆಲ್ ಕಿಟ್ ಅದು ಇದು ಏನೇನೋ ಕೊಟ್ಟಿದ್ರು. ಹಾಗೆ ಅಮ್ಮ ಕೂಡ ಮಧ್ಯಾಹ್ನಕ್ಕೆ ಅಂದ್ಬಿಟ್ಟು ಅನ್ನ ಮತ್ತು ಅದಕ್ಕೆ ಸೊಪ್ಪು ಎಲ್ಲ ಹಾಕಿ ಪಪ್ಪು ಥರ ಮಾಡಿದರು. ಅನ್ನ ಮತ್ತು ತುಪ್ಪ, ಅದು ಮತ್ತು ಇನ್ನೊಂದು ಬೆಳ್ಳುಳ್ಳಿದು ಬರುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ. ಅದು ತುಪ್ಪ ಜೊತೆ ಚೆನ್ನಾಗಿರುತ್ತೆ. ಸೊ ಏನಾಗೆ ಅಂತ ಅನ್ನ, ಹಾಲು, ಮೊಸರು, ಸ್ವಲ್ಪ ಹುಣ್ ಚಟ್ನಿ, ಪಪ್ಪು ಹಾಕಿ ಮಾಡಿದೆ. ನನಗೆ ದೋಸೆ ಇದೆ ಅಂತ ಹೇಳಿದ್ರೆ ನಂಗೆ ದೋಸೆ ಅಂದರೆ ತುಂಬ ಇಷ್ಟ. ದೋಸೆ ಇದ್ದರೆ ಬೇರೆ ಏನು ಬೇಡ ಅಂತಲೇ ಅನಿಸ್ಬಿಡುತ್ತೆ. ಅದು ಬೇರೆ ಇದರಲ್ಲಿ ಆನಿಯನ್ ಮತ್ತು ಅದು ಎಲ್ಲ ಹಾಕಿದ್ರಲ್ಲ. ಮತ್ತು ಇದಕ್ಕೆ ಅಮ್ಮ ಮಾಡೋ ಚಟ್ನಿ ನನ್ನ ಫೇವ್ರೆಟ್ ಕಾಂಬಿನೇಷನ್, ಮಾತ್ರ ಮಸ್ತಾಗಿರುತ್ತೆ. ಸೊ ಹಾಗಾಗಿ ನಾನು ಅದನ್ನೇ ತಿನ್ಕೊಂಡೆ. ಇದು ಪಾಪು, ಇದು ನಾನು. ಪಾಪು ಚಿಕ್ಕದಿದೆನಾ, ನೀನು ದೊಡ್ಡದು, ಅಕ್ಕ, ಅದಕ್ಕೆ ಅಕ್ಕ.